ಸ್ನೇಹಿತರೆ ನಮಸ್ಕಾರ. ರಾಜ್ಕುಮಾರ್ ರೋಡು, ತ್ರಿವೇಣಿ ಸರ್ಕಲ್ಲು, ಹಳೆ 55 RTO ಇದ್ದಿದ್ದ ಜಾಗ ನೋಡ್ತಾ ಇದ್ದೀರಾ. ಆ ಕಡೆ ಎಲ್ಲ ಮಾರ್ಕೆಟ್, ತರಕಾರಿ ವ್ಯಾಪಾರಿಗಳೆಲ್ಲ ಟಾರ್ಪಲ್ ಹಾಸಿದ್ದಾರೆ. ಈ ಕಡೆ ಒಂದು ಮಾರ್ಕೆಟು, ಸರ್ಕಾರದಿಂದ ಕಟ್ಟಿರೋವಂಥ ಮಾರ್ಕೆಟು ಕಸ ಬೆಳ್ಕೊಂಡು ಯಾರ್ಯಾರೋ ಬೇರೆ ಬೇರೆ ಇದಕ್ಕೆ ಚಟುವಟಿಕೆಗೆ ಬಳಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರನ್ನ ಇಲ್ಲಿ ಕೊಟ್ಟರೆ ಎಷ್ಟು ಅನುಕೂಲ ಆಗುತ್ತೆ. ಮಳೆಯಲ್ಲಿ ಅವರು ಟಾರ್ಪಲ್ ಮುಚ್ಕೊಂಡು ಹಂಗಿರೋ ಬದಲು ಮತ್ತು ಆ ರೋಡಲ್ಲಿ ಆ ರೀತಿ ನಿಂತ್ಕೊಳ್ಳೋ ಬದಲು ಇಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ಬೋದು. ಇನ್ನೊಂದು ಹಾಸ್ಯಾಸ್ಪದ ವಿಚಾರ ಏನಪ್ಪ ಅಂದರೆ, ನೋಡಿ, ಅಲ್ಲಿ ಸಾರ್ವಜನಿಕ ಮೂತ್ರಾಲಯ ಅಂತ ನಿರ್ಮಾಣ ಮಾಡಿದ್ದಾರೆ. ಆ ಪಕ್ಕದ ಗೋಡೆ ಸಂದಿಲಿ ಹೋಗಿ ಒಂದ ಮಾಡ್ತಾರೆ. ಆಟೋ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಜನ ಇರೋಂತಹ ಪ್ರದೇಶ. ಸಾರ್ವಜನಿಕರ ತೆರಿಗೆ ದುಡ್ಡು ವೇಸ್ಟ್ ಆಗ್ತಾ ಇರೋದು, ವ್ಯಯ ಆಗ್ತಾ ಇರೋದು, ಪೋಲಾಗ್ತಾ ಇರೋದು ನೋಡೋಕ್ಕಾಗ್ತಾ ಇಲ್ಲ. ಮತ್ತು ಏನಕ್ಕೆ ಈ ಥರ ಯೋಜನೆಗಳು ಮಾಡ್ತಾರೋ ಗೊತ್ತಿಲ್ಲ. ಕಟ್ಟಾದ ಮೇಲೆ ಅದನ್ನು ಬಳಸ್ತಾ ಇಲ್ಲ, ಬೀಗ ಹಾಕಿದ್ದಾರೆ. ಇನ್ನೊಂದು ಮಾರ್ಕೆಟ್ನೂ ಸುಧಾ ಬಳಸ್ತಾ ಇಲ್ಲ. ನೀವು ಮಾಡಿದಂತಹ ಯೋಜನೆಯ ಉದ್ದೇಶ ಏನು? ಅಷ್ಟಾತ್ ನೋಡಿ ಸ್ನೇಹಿತರೆ, ನಾನು ಸಂಬಂಧಪಟ್ಟಂತಹ ಪಾಲಿಕೆ ಅಧಿಕಾರಿಗಳಿಗೆ ಕೇಳೋದು, ಆ ಮೂತ್ರಾಲಯ ಏನಿದೆ ಅದನ್ನು ಕಟ್ಟಿರೋದಕ್ಕೆ ಜನ ಬಳಕೆಗೆ ಅವಕಾಶ ಮಾಡಿಕೊಡಿ. ಮತ್ತು ಈ ಮಾರುಕಟ್ಟೆ ಏನಿದೆ, ಇಲ್ಲಿ ಇರ್ತಕ್ಕಂತಹ ವ್ಯಾಪಾರಸ್ಥರು, ತರಕಾರಿ ಮಾರೋರು, ಇಲ್ಲಿ ಏನು ಟಾರ್ಪಲ್ ಹಾಕಿದ್ದಾರೆ ಗಾಡಿಗಳಿಗೆ, ಅವ್ರಿಗೆ ಅಲ್ಲಿ ಕೂರಿಸಿ ಈ ರೋಡ್ ಅಂತೂ ಕ್ಲಿಯರ್ ಆಗುತ್ತಾ, ಯಾರಿಗೋ ವ್ಯವಸ್ಥಿತವಾಗಿ ಒಂದು ಕಾರ್ಡ್ ಮಾಡಿ ಕೊಡಿ. ಮತ್ತು ಅಲ್ಲಿ ನೋಡಿ, ಅಲ್ಲಿ ಇದೆಲ್ಲ ಯಾವ ರೀತಿ ಇದೆ ಅಂತ, ಅಲ್ಲೊಂದು ಕಟ್ಟಿದ್ದಾರೆ ಪಬ್ಲಿಕ್ ಟಾಯ್ಲೆಟ್, ಇನ್ನೊಂದಿದೆ, ಜನ ಬಳಸ್ತಾ ಇಲ್ಲ. ಟಾಯ್ಲೆಟ್ ಪಕ್ಕದಲ್ಲೇ ಗಬ್ಬು ವಾಸನೆ, ಅಲ್ಲಿ ಹೋಯ್ತಾ ಇದ್ದಾರೆ ಜನ. ಇವಾಗ ನೋಡಿ, ಅಲ್ಲಿ ಹೋಯ್ತಾ ನಿಲ್ಲಿಸಿ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲಿ ಒಂದ ಮಾಡ್ತಾ ಇದ್ದಾರೆ ನೋಡಿ. ನಾವು ಹೇಳಿಲ್ವಾ? ಅದು ನೋಡಿ, ಅಲ್ಲಿ ಸಾರ್ವಜನಿಕ ಮೂತ್ರಾಲಯ ಬೀಗ ಹಾಕಿದ್ದಾರೆ, ಪಕ್ಕದಲ್ಲಿ ಅಲ್ಲಿ ನಿಂತ್ಕೊಂಡು ಒಂದ ಮಾಡ್ತಾ ಇದ್ದಾರೆ. ಇಂತಹ ದೃಶ್ಯಗಳು ನೋಡಿದಾಗ ನಗು ಬರದೇ ಇರುತ್ತಾ, ಅಥವಾ ವ್ಯವಸ್ಥೆ ಬಗ್ಗೆ ವ್ಯಂಗ್ಯ ಮಾಡದೇ ಇರಬೇಕಾ? ವ್ಯವಸ್ಥೆಯನ್ನು ನಾವು ಯಾಕೆ ಟೀಕಿಸ್ತೀವಿ, ವ್ಯಂಗ್ಯ ಮಾಡ್ತೀವಿ ಅಂದರೆ ಇಂಥದ್ದಕ್ಕೆ. ಇಲ್ಲಿ ಜನ, ಪಬ್ಲಿಕ್ಕು, ಮಹಿಳೆಯರು, ಮಕ್ಕಳು ಎಲ್ಲ ಓಡಾಡೋಂಥ ಜಾಗದಲ್ಲಿ ಹಿಂಗೆಲ್ಲ ನಡೆದಾಗ ಇದು ಅನಾಗರಿಕರ ಲಕ್ಷಣ ಅಲ್ವಾ? ನಾಗರಿಕ ಪ್ರಜ್ಞೆ ಇದೆ ಅಂತ ಅನಿಸುತ್ತಾ? ನೀವೇ ಹೇಳಿ. ಇದನ್ನೇ ನಾವು ಹೇಳೋದು, ಇದನ್ನೇ ನಾವು. ಅಣ್ಣ ಚೆನ್ನಾಗಿತ್ತ? ಅಣ್ಣ ಚೆನ್ನಾಗಿತ್ತಾ? ಆಯ್ತಣ್ಣ. ತರಕಾರಿ ಮಾಡ್ತೀರಾ ನೀವು? ಬನ್ನಿ, ಮಾಡ್ತೀರಾ ನೀವು? ಮಾರುಕಟ್ಟೆಯಲ್ಲಿ ಮಾರ್ಕೊಡ್ತಾನೆ ನೋಡಿ. ಕ್ಲೀನ್ ಇಲ್ಲ, ಮಾರುಕಟ್ಟೆ ಇದೆ, ಕ್ಲೀನ್ ಇಲ್ಲ. ಕ್ಲೀನ್ ಮಾಡಿಸಿ ಇವರಿಗೆ ಬಳಸಕ್ಕೆ ವ್ಯವಸ್ಥೆ ಮಾಡಿ. ರೋಡಲ್ಲಿ ನಿಂತ್ಕೊಂಡು ಈ ಥರ ಮಳೇಲಿ ಅಲ್ವಾ? ಎಲ್ಲ ಮಳೆಯಲ್ಲಿ ಸಮಸ್ಯೆ ಹಿಂಗಾಗಿದೆ ಕೊಡಿ ಇಂಥವ್ರಿಗೆ, ಅಲ್ಲಿ ಜಾಗ ಕೊಡಿ. ಅದು ಕಟ್ಟಿದ್ದಕ್ಕೂ ಸದುದ್ದೇಶ ಆಗುತ್ತೆ, ಅದರ ಪರಿಪೂರ್ಣ ಅರ್ಥ ಸಿಗುತ್ತೆ. ಮಾರ್ಕೆಟ್ನ ಏನಾದರೂ ಕ್ಲೀನ್ ಮಾಡಿ ವ್ಯವಸ್ಥಿತವಾಗಿ ಇಂಥವ್ರಿಗೆ, ಅಲ್ಲೂ ಇದ್ದಾರೆ ತರಕಾರಿ ಮಾರೋರು ರೋಡಲ್ಲಿ, ಇವರು ಹಣ್ಣು ಮಾರೋರು, ಎಲ್ಲರಿಗೂ ವ್ಯವಸ್ಥೆ ಮಾಡಿ ಅಲ್ಲಿ ಅಲ್ವಾ? ಸಾಕು, ಬನ್ನಿ.